ಇವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೈಲ್ವೆ ಕ್ರಾಸಿಂಗ್ 3 ರೈಲ್ವೆ ಮೇಲ್ಸೇತುವೆ 3 ಏನು NR ಸರ್ಕಲ್ ನಿಂದ ಹೊಳೆನರಸೀಪುರಕ್ಕೆ ರಸ್ತೆಗೆ ಹೋಗುವಂತಹ ರೈಲ್ವೆ ಮೇಲ್ಸೇತುವೆ ಒಂದು ಪ್ರಗತಿ ಪರಿಶೀಲನಾ ನಾವು ಮತ್ತು ನಮ್ಮ ಅಧಿಕಾರಿ ವರ್ಗದವರು ನಮ್ಮ ಸಾರ್ವಜನಿಕರು ಹಾಗೂ ಎಲ್ಲ ನಮ್ಮ ಮಾಧ್ಯಮದವರು ಇವತ್ತು ಒಂದು ರೈಲ್ವೆ ಮೇಲ್ಸೇತುವೆ ಮೇಲೆ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರೋಂಗೆ ಕಳೆದ 4 ತಿಂಗಳು ಮುಂಚೆ ಇದೇ ರೀತಿ ನೀವೆಲ್ಲ ಸೇರಿ ಕಾಮಗಾರಿಯನ್ನ ಪರಿಶೀಲಿಸಿದ್ವಿ ರೈಲ್ವೆ ಮೇಲ್ಸೇತುವೆನ. ಜೂನ್ ಎಂಡ್ಗೆ ನಾವು ಬಿಟ್ಕೊಡ್ತೀವಿ ಅಂತ ಒಂದು ಅವತ್ತು ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಈಗ ಅದಕ್ಕೆ ಜೂನ್ ಎಂಡ್ ಆಗ್ತಾ ಬಂತು, ಯಾವ್ದು ಹಂತದಲ್ಲಿದೆ ಅನ್ನೋದನ್ನ ನೋಡಕ್ ಬಂದಿದ್ವಿ. ನಿಮ್ಗೆಲ್ಲ ಗೊತ್ತಿರೋಂಗೆ 2024ರಿಂದ ಮುಂಚೆ ಈ ರೈಲ್ವೆ ಮೇಲ್ಸೇತುವೆ ಹೇಗಿತ್ತು, ಇವತ್ತು ರೈಲ್ವೆ ಮೇಲ್ಸೇತುವೆ ಹೇಗಿದೆ ಅನ್ನೋದು ನಿಮ್ಗೆಲ್ಲ ಗಮನಾರ್ಹ. ಇವತ್ತು ಗರ್ಡರ್ನ ಯಶಸ್ವಿಯಾಗಿ ಇಲಾಖೆಯವರು ಅಳವಡಿಸಿರುವಂಥ ಕೆಲಸವನ್ನ ಇವತ್ತು ರೈಲ್ವೆ ಇಲಾಖೆ ಮತ್ತೆ ಅವರು ಏನು ಕಾಂಟ್ರಾಕ್ಟರ್ ಏಜೆನ್ಸಿ ಅವರು ಮಾಡಿದ್ದಾರೆ. ನಮಗೆ ಮೆಜಾರಿಟಿ ಆಫ್ ದ ವರ್ಕ್ ಇದಿದೆ, ಅದು ಆ ಕೆಲಸವನ್ನ ಮುಗಿಸಿದ್ದಾರೆ. ಇನ್ನು ನಮಗೆ ಕೆಲಸ ಬಾಕಿ ಇರೋದು PSC ಗರ್ಡರ್, ಒಂದು 15 PSC ಗರ್ಡರ್, ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಗರ್ಡರ್ಗಳನ್ನ ಹಾಕುವಂತ ಕೆಲಸ ಇದೆ. ಅದು 15 ಗರ್ಡರ್ನ ಆಗಲೇ ಕೋರ್ಟ್ ಹತ್ರ ಒಂದು ಜಾಗದಲ್ಲಿ ರೀಕಾಸ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಈ ಕಾಂಕ್ರೀಟ್ ಏನು ಈ ಪಿಲ್ಲರ್ಗಳು 4 ಪಿಲ್ಲರ್ಗಳ ಮೇಲೆ ಅದನ್ನ ಅಳವಡಿಸಿ ಅದನ್ನ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಸುಮಾರು ಇವರು ಅಕ್ಟೋಬರ್ ಎಂಡ್ಗೆ ನಾವು ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು 1 ತಿಂಗಳು ಜಾಸ್ತಿನೇ ತಗೊಳ್ಳಿ, ಯಾಕಂದ್ರೆ ಇದು ಸಣ್ಣ ಕೆಲಸ ಮತ್ತೆ ಭದ್ರತೆ ದೃಷ್ಟಿಯಿಂದ ನೀವು ಮಾಡ್ಬೇಕಾಗ್ತದೆ. ರೈಲ್ವೆ ಒಂದ್ ಕಡೆ ನಾವು ರಸ್ತೆಯನ್ನ ಟ್ರಾಫಿಕ್ ಬಿಟ್ಟಿದ್ದೀವಿ, ಒಂದ್ ಕಡೆ ಕೆಲಸ ಮಾಡ್ಬೇಕಾಗ್ತದೆ. ಹಾಗಾಗಿ ಜೊತೆಗೆ ಈಗ ಮಳೆಗಾಲ ಬೇರೆ ಶುರುವಾಗ್ತದೆ. ಇದನ್ನೆಲ್ಲ ನೋಡಿ ಒಂದು ಈ ಸಭೆಯನ್ನ ಈ ಜಾಗಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಸಭೆಯನ್ನ ಮಾಡಿ ಅವರು ನವೆಂಬರ್ ಎಂಡ್ ಅಷ್ಟೊತ್ತಿಗೆ ನೀವು ಬಿಟ್ಕೊಡಿ ಅಂತ ನಾನು ಒಂದು ಸೂಚನೆಯನ್ನ ಕೊಟ್ಟಿದ್ದೀನಿ. ಖಂಡಿತವಾಗಿ ಅದನ್ನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದು ಏನಕ್ಕೆ ತಡ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರೋಂಗೆ ರೈಲ್ವೆ ಮೇಲ್ಸೇತುವೆ ಭದ್ರತೆ ದೃಷ್ಟಿ ನೋಡ್ಬೇಕು, ಒಂದ್ ಕಡೆ ನಾವು ಟ್ರಾಫಿಕ್ಗೆ ಬಿಟ್ಟಿದ್ದೀವಿ. ಹಾಗಾಗಿ ಬಹುತೇಕ ನವೆಂಬರ್ ಎಂಡ್ಗೆ ಕೆಲಸವನ್ನ ಮುಗಿಸುವಂತ ಕೆಲಸ ಮಾಡ್ತಾರೆ. ಜೊತೆಗೆ ನಮ್ಗೆ ಒಂದು ಸಮಾಧಾನ ಅಂತ ಹೇಳಿದ್ರೆ ಸುಮಾರು 70ರಷ್ಟು ಕೆಲಸ ಈಗಾಗಲೇ ಮುಗ್ದಿದೆ. ನಮ್ಗೆ ದೊಡ್ಡ ಚಾಲೆಂಜ್ ಇದ್ದಿದ್ದು ಈ ಗರ್ಡರ್ದು NOCs ಮತ್ತೆ ಪರ್ಮಿಷನ್ಸ್ ಅದೆಲ್ಲ ಆಗಿ ಇವಾಗ ಗರ್ಡರ್ನ ಇನ್ಸ್ಟಾಲ್ ಮಾಡಿದ್ದೀವಿ. ನಿಮ್ಗೆಲ್ಲ ನೋಡ್ತಿದ್ದೀವಿ ನಾವು ಹಿಂದ್ಗಡೆ ಇದನ್ನ. ಹಾಗಾಗಿ ಇನ್ನ 30% ಕೆಲಸ ಅದೇ, ಒಂದು 15 PSC ಗರ್ಡರ್ ಹಾಕೋದು ಮತ್ತೆ ಏನೀಗ ಕಂಪ್ಲೀಟ್ ರೋಡ್ ಆಗಿದೆ ಅದ್ರ ಮೇಲೆ ಬಿಟುಮೆನ್ ಟಾರ್ ಹಾಕೋದು, ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. 2 ಕಡೆನೂ ನೀವು ನೋಡುವಂಗೆ ಸರ್ವಿಸ್ ರೋಡ್, ಒಂದು ಬಸ್ ಸ್ಟಾಪ್ ಹೋಗಕ್ಕೆ, ಇನ್ನೊಂದು ಹೊಳೆನರಸೀಪುರ ಮೈಸೂರು ರೋಡ್ಗೆ ಹೋಗಕ್ಕೆ, ಅದಕ್ಕೆಲ್ಲ ಬಿಟುಮಿನ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಅಂಡರ್ ಪಾಸ್ಗೆ ನಿಮ್ಗೆ ಗೊತ್ತಿರುವಂಗೆ ಅದು ಕೋರ್ಟಲ್ಲಿ ಒಬ್ಬ ಸಾರ್ವಜನಿಕರು ತಡೆಯಾಜ್ಞೆ ಇರೋದ್ರಿಂದ ಅಂಡರ್ ಪಾಸ್ನ ನಾವು ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ AC ಅವರು ಅದು ಫಾಲೋ ಅಪ್ ಅಲ್ಲಿ ಇದ್ದಾರೆ. ಸ್ಟೇ ವೆಕೇಟ್ ಆಗಿದ ಕೂಡಲೇ ಅದನ್ನು ಸಹ, ಯಾಕಂದ್ರೆ ನಮ್ಮ ಸರ್ಕಾರಿ ಜಾಗ, ನಗರ ಪಾಲಿಕೆ ಜಾಗ ಆದ್ರೂ ಸಹ ಅದು ಕೋರ್ಟ್ ನಲ್ಲಿ ಇರೋದ್ರಿಂದ ಮಾಡ್ಲಿಕ್ಕೆ ಸ್ವಲ್ಪ ಅಡೆತಡೆ ಆಗ್ತಾ ಇದೆ. ಅದಕ್ಕೂ ಏನ್ ಸಂಬಂಧ ಇಲ್ಲ, ಅದು ಅಂಡರ್ ಪಾಸು, ಅದನ್ನು ಸಹ ಬೇಗ ಮುಗಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ನವೆಂಬರ್ ಕೊನೆಯಷ್ಟೊಳಗೆ ಈ ಒಂದು ಸಾರ್ವಜನಿಕರ ಉಪಯೋಗಕ್ಕೆ, ಸಾರ್ವಜನಿಕರ ಟ್ರಾಫಿಕ್ ಇದು ಏನು ಓಡಾಡ್ಲಿಕ್ಕೆ ಅನುವು ಮಾಡ್ಕೊಂತ ಕೆಲಸವನ್ನ ನಾವು ಮಾಡ್ತೀವಿ. ಎಲ್ಲ ರಿಲೀಸ್ ಆಗಿದೆ. ಅಮೌಂಟ್ ವಿಷಯದಲ್ಲಿ ಯಾವುದೇ ರೀತಿ ಏನು ಸಮಸ್ಯೆ ಇಲ್ಲ. ಇದು ಅತ್ಯಂತ ದೊಡ್ಡ ಯೋಜನೆ ಮತ್ತೆ ಭದ್ರತೆಯನ್ನು ನಾವು ನೋಡ್ಬೇಕಾಗ್ತದೆ. ಹಾಗಾಗಿ ಇದು ಟೈಮ್ ತಗೊಳ್ತಾ ಇದೆ ಬಿಟ್ರೆ ಬೇರೆ ಯಾವ ರೀತಿಯಂತಹ ಸಮಸ್ಯೆಗಳು ಈ ಯೋಜನೆಯಲ್ಲಿ ಇಲ್ಲ. ಇಲ್ಲ, ಸಾರ್ವಜನಿಕರು ನನಗೂ ದೂರ ಬಂದಿದೆ. ಜೊತೆ ಲ್ಯಾಂಡ್ ಎಕ್ವಿಸಿಷನ್ ಸ್ವಲ್ಪ ಸಮಸ್ಯೆ ಇದೆ. ನನ್ನ ನ್ಯಾಷನಲ್ ಹೈವೇ WA ವಿಘ್ನೇಶ್ವರ ಹತ್ರ ನಾನು ಮಾತಾಡಿದ್ದೆ ಇದನ್ನ. ಈ ವಾರದಲ್ಲೇ ಅಲ್ಲಿ ಒಂದ್ಸಲಿ ಹೋಗಿ ಏನಾಗಿದೆ ನೋಡಿ, ಮತ್ತೆ ಲ್ಯಾಂಡ್ ಎಕ್ವಿಸಿಷನ್ಗೆ ದುಡ್ಡೇನಾರ ಅವಶ್ಯಕತೆ ಇದ್ರೆ ಸಂಬಂಧಪಟ್ಟ ಸಚಿವರನ್ನ ಮನವಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಇವಾಗ 4 ಗಂಟೆಗೆ ಅದನ್ನ ನಾನು ಇಟ್ಕೊಂಡಿದ್ದೀನಿ. ಇವಾಗ ಇದಾದ್ಮೇಲೆ ಅಂಗರಳ್ಳಿ, ಅದಾದ್ಮೇಲೆ 4 ಗಂಟೆಗೆ ನ್ಯಾಷನಲ್ ಹೈವೇ 75ಗೆ ಇಟ್ಕೊಂಡಿದ್ದೀನಿ. ನ್ಯಾಷನಲ್ ಹೈವೇ 75 ನಿಮ್ಗೆಲ್ಲ ಗೊತ್ತಿರುವಂಗೆ ರಾಷ್ಟ್ರೀಯ ಹೆದ್ದಾರಿ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನ ನಾವು ಅವಲೋಕನ ಮಾಡಬೇಕಾಗ್ತದೆ. ಇವಾಗ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ. ಈಗ ದೋಣಿಗಲ್ ಹತ್ರ ಏನದು ನಾವು ಮಂಜರಾಬಾದ್ ಫೋರ್ಟ್ ಹೋಗ್ತೀವಲ್ಲ, ಆ ರಸ್ತೆ ಸ್ವಲ್ಪ ಬಾಕಿ ಇದೆ. ಮತ್ತೆ ಗವೇನಹಳ್ಳಿ ಭಾಗದಲ್ಲಿ ಏನು ಈಗ ಕೆಲಸ ನಡೀತಾ ಇದೆ, ಅದು ಏನು ರಾಜೀವ್ ಕಾಲೇಜ್ ಹತ್ರ, ಅದು ಚಾಲ್ತಿಯಲ್ಲಿದೆ. ಅದರಲ್ಲೂ ಸಹ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅತ್ಯಂತ ಬೇಗ ಮುಂಜಾಗ್ರತಾ ಕ್ರಮ ತಗೊಂಡು ಮುಂಜಾಗ್ರತಾ ದೃಷ್ಟಿಯಿಂದ ಬೇಗ ಕಾಮಗಾರಿ ಪೂರ್ಣ ಕೆಲಸ ಮಾಡ್ತೀವಿ. ಜೊತೆಗೆ ಏನು ಕಳೆದ ವರ್ಷ
ತಡೆಗೋಡೆ ಕುಸಿತ, ಮಣ್ಣು ಕುಸಿತ ಎಲ್ಲ ಆಗಿತ್ತು. ಅದು ಆ ರೀತಿ ಈ ಸರಿ ಏನು ಆಗದಕ್ಕೆ ಆಗಲೇ ಮುಂದಿನ ಕ್ರಮವನ್ನು ತಗೊಂಡಿದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿಗಳು ಹೋಗಿ ಅದನ್ನ ನೋಡಿದ್ದಾರೆ. ನಾನು ಸಹ ಇವತ್ತು ಹೋಗಿ, ಯಾಕಂದ್ರೆ ಮಳೆ ಬರುವಂತಹ ಇದು ಸೀಸನ್ ಆಗಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ನಾವು ಜಿಲ್ಲಾಡಳಿತ ಮತ್ತೆ ನಮ್ಮ ನ್ಯಾಷನಲ್ ಹೈವೇ ಅವರಾಗಿರ್ಬೋದು ಎಲ್ಲ ರೀತಿಯಂತ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಇದು ಸರ್, ಈಗ ರಾಜ್ಯ ಸರ್ಕಾರ ಈಗ ಸುಮಾರು ಪಿಂಚಣಿದಾರ ವಿಧವಾವೇತನ ಇರ್ಬೋದು 16 ಲಕ್ಷ ಜನರದ್ದು ಕಟ್ ಆಫ್ ಮಾಡಿದೆ. ಇದ್ರ ಬಗ್ಗೆ ಪಿಂಚಣಿದಾರದ್ದು ರಾಜ್ಯ ಸರ್ಕಾರ ಅಲ್ಲ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಮಾಧ್ಯಮದವರು ಮಾಹಿತಿ ಇರಬೇಕು. ಯಾರು ಆಧಾರ್ ಕಾರ್ಡ್ನಲ್ಲಿ ಹೆಸರು ವ್ಯತ್ಯಾಸ ಇದೆ, ಯಾರು ಕ್ಷಮೆಯಲ್ಲಿ ಹೆಸರು ಅಲ್ಲ ವಯಸ್ಸು ವ್ಯತ್ಯಾಸ ಇದೆ, ಯಾರು ದಾಖಲೆಗಳು 2 ದಾಖಲೆಗಳು ಮ್ಯಾಚ್ ಆಗ್ತಾ ಇಲ್ಲ ಅಂಥವ್ರಿಗೆ ನಾವು ಹಣ ಸಂದಾಯ ಮಾಡೋದನ್ನ ನಿಲ್ಸಿದೀವಿ ಹೊರತು ಅದು ಸಂಬಂಧಪಟ್ಟ ಅಗತ್ಯ ದಾಖಲಾತಿಗಳನ್ನ ಸರ್ಟಿಫಿಕೇಟ್ನ ಕೊಟ್ರೆ ಖಂಡಿತವಾಗಿಯೂ ಅದನ್ನ ಮಾಡುವಂತ ಕೆಲಸ ಮಾಡ್ತೀವಿ. ಇದನ್ನ ಪರಿಶೀಲನೆ ಮಾಡ್ತಾ ಇದ್ದು ಕೇಂದ್ರ ಸರ್ಕಾರದವರು. ಗೃಹಲಕ್ಷ್ಮಿ ವಿಷಯದಲ್ಲಿ ಯಾರು ಯಾವುದೇ ರೀತಿಯ ಅನುಮಾನ ಬೇಡ. ಈಗ SIR ಏನಕ್ಕೆ ಮಾಡ್ತಾ ಇದ್ದಾರೆ? ಮತ ಪರಿಷ್ಕರಣೆಗೋಸ್ಕರ. ಅದೇ ರೀತಿ ಪರಿಷ್ಕರಣೆ ಆಗ್ತಾನೆ ಇರ್ಬೇಕಲ್ವ, ಯಾವುದೇ ಯೋಜನೆ ಆಗಿರ್ಬೋದು. ಹಾಗಾಗಿ ಆ ರೀತಿಯಲ್ಲಿ ಇವತ್ತು ಗೃಹಲಕ್ಷ್ಮಿ ಆಗ್ತಾ ಇದೆ. ಯಾರಿಗೆ ಯಾವುದೇ ಅಂತ ಬಡವರಿಗಾಗಿರ್ಬೋದು, ಸಾಮಾನ್ಯ ವರ್ಗದವ್ರಿಗಾಗಿರ್ಬೋದು ಯಾರಿಗೂ ಏನು ಸಮಸ್ಯೆ ಆಗಲ್ಲ. ಈಗ ಏನು ಎಲ್ರಿಗೂ ಹಣ ಬರ್ತಾ ಇದೆ, ಎಲ್ರಿಗೂ ಹಣ ಬರ್ತದೆ. ಆದರೆ ಮತ್ತೊಮ್ಮೆ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಘನ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನ ಪಾಲಿಸುವಂತ ಕೆಲಸವನ್ನ ಮಾಡಬೇಕು. ಯಾರು ಯಾವುದೇ ರೀತಿಯ ಹೆದರುವಂಥದ್ದು ಬೇಡ. ನಮಗೆ ಇವತ್ತು ಗೃಹಲಕ್ಷ್ಮಿ ಅನ್ನ ನಿಂತೋಗುತ್ತೆ ಹಾಗೆ ಹೀಗೆ ಅಂತ ಇದು ಸುಳ್ಳು ಸುದ್ದಿ ಹಬ್ಬಿಸಿದ್ರುವ ವಿರೋಧ ಪಕ್ಷದವ್ರು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರ ಧ್ವನಿಯಾಗಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ. ಅವ್ರು ಯಾವತ್ತಿದ್ರು ನಮ್ಮ ಪಕ್ಷ ನಾವು ಬಡವರಿಗೆ ಕೈ ಹಿಡಿತೀವಿ ಹೊರತು ಬಡವರಿಗೆ ಕೈ ಕೊಡೋರಲ್ಲ. ಹಾಗಾಗಿ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಸರ್ಕಾರ ಬಡವರಿಗೆ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಾ ಇದೆ. 6ನೇ ಗ್ಯಾರಂಟಿಯಾಗಿ ಭೂಮಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ರೀತಿಯ ಅನುಮಾನ ಬೇಡ. ಖಂಡಿತವಾಗಿಯೂ ಗೃಹಲಕ್ಷ್ಮಿ ವಿಷಯದಲ್ಲಿ ಎಲ್ಲ ಏನು ಸರ್ಕಾರಿ ಅಗತ್ಯ ದಾಖಲೆಗಳನ್ನ ಕೊಟ್ಟು ಅವರ ಒಂದು ಏನು ಈಗ ಗೃಹಲಕ್ಷ್ಮಿಯನ್ನ ಖಾತೆಗೆ ಜಮಾ ಆಗ್ತದೆ, ಅದೇ ರೀತಿ ಮುಂದೆನೂ ಸಹ ಖಾತೆಗೆ ಜಮಾ ಆಗುವಂತ ಕೆಲಸ. ಗೃಹ ಜ್ಯೋತಿ ಬಗ್ಗೆ ನನಗಿನ್ನ ಮಾಹಿತಿ ಇಲ್ಲ. ಗೃಹಲಕ್ಷ್ಮಿ ಬಗ್ಗೆ ನಮಗೆ ಅಧಿಕೃತ ಅಂದ್ರೆ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಏನ್ ಆದೇಶ ಕೊಡ್ತಾರೆ ಅದನ್ನ ನಾವು ಪಾಲಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿದೆ, ಅದು ಹೇಳ್ತಿದ್ದೀನಿ. ಗೃಹ ಜ್ಯೋತಿ ಬಗ್ಗೆ ನಾನು ಏನಾದ್ರು ಇಲ್ಲ, ಯಾವುದೇ ರೀತಿ ಅಲೆದಾಟ ಏನು ಇಲ್ಲ. ಅವ್ರು ಇದ್ದ ಕಡೆಯಲ್ಲೇ ಮಾಡುವಂತ ಕೆಲಸವನ್ನ ಇಲಾಖೆ ತಗೊಂಡಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತೆ ಸರ್ಕಾರ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದನ್ನ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದನ್ನ ಬಿಟ್ಟು ಅಧಿಕಾರಕ್ಕೆ ಕೆಲಸ ಮಾಡ್ಲಿಕ್ಕೆ ಸಹಕಾರ ಕೊಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಖಂಡಿತವಾಗಿಯೂ ಪಿಂಚಣಿ ವಿಷಯದಲ್ಲಿ ಸರಿಯಾದಂತ ದಾಖಲೆಗಳು ಕೊಡಬೇಕು. ಇದು ಸಹ ಪರಿಷ್ಕರಣೆ ಕೇಂದ್ರ ಸರ್ಕಾರ ಮಾಡ್ತದೆ. ಜೊತೆಗೆ ನಿಮ್ಗೆ ರೇಷನ್ ಕಾರ್ಡ್ ಸಹ ಗೊತ್ತು, ರೇಷನ್ ಕಾರ್ಡ್ ನ ಪರಿಷ್ಕರಣೆ ಆಗ್ತದೆ. ಇದು ಮಾಡ್ತಾ ಇರೋದು ಇದು ಸಹ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಸುಮ್ಮನೆ ನಾವು ತಿಳಿದಿ ಅದ್ರ ಬಗ್ಗೆ ಯೋಜನೆಗಳ ಬಗ್ಗೆ ತಿಳಿದಿ ಏನಾಗ್ತಾ ಇದೆ ಅಂತ ತಿಳಿದು ಮಾತಾಡಬೇಕು. ನಾವಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಯಾವ ಸಾರ್ವಜನಿಕರಾಗಿರ್ಬೋದು. ಅದರ ಯಾವುದು ರೇಷನ್ ಕಾರ್ಡ್ ಆಗಿರ್ಬೋದು, ಈಗ OAP ಓಲ್ಡ್ ಏಜ್ ಪೆನ್ಷನ್ಸ್ ಆಗಿರ್ಬೋದು, ವಿಧವಾ ವೇತನದಾಗಿರ್ಬೋದು. ಹಾಗಾಗಿ ಇದೆಲ್ಲ ಒಂದು ರಿವಿಷನ್, ಇದೊಂದು ಪರಿಷ್ಕರಣೆ. ಖಂಡಿತವಾಗಿಯೂ ಇದು ಆದ್ಮೇಲೆ ಕ್ರಮೇಣ ಕಾನೂನನ್ನು ಏನಿದೆ ಅದನ್ನ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈಗ 3 ವರ್ಷ ಆಡಳಿತ ಕೊಟ್ಟಿದ್ದೀವಲ್ಲ, 56,000 57,000 ಕೋಟಿಯನ್ನ 5 ಗ್ಯಾರಂಟಿ ಮುಖಾಂತರ ರಾಜ್ಯದ ಜನತೆಗೆ ಘನ ಸರ್ಕಾರ ಕೊಡ್ತಾ ಇದೆ. ಮುಂದೆನೂ ಕೊಡುತ್ತೆ. ಮುಂದೆ ಇದಾದ ತಕ್ಷಣ 28ಕ್ಕೆ ಇನ್ನೂ 5 ಗ್ಯಾರಂಟಿ ಹೆಚ್ಚಾಗಿ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತದೆ. ನಾವು ಖಂಡಿತವಾಗಿಯೂ ಇಲ್ಲ ನಮಗೆ ಭರವಸೆ ಇದೆ. ಖಂಡಿತವಾಗಿಯೂ ಈ ಸಲ ನಮ್ಮ ಹಾಸನಕ್ಕೆ ಪ್ರಾತಿನಿಧ್ಯ ಕೊಡ್ತಾರೆ. ನಮ್ಮ ಶಾಸಕರಂತಹ KLM ಶಿವಲಿಂಗಣ್ಣ ಅವರು ಮಂತ್ರಿ ಆಗೋದು ನನಗಂತೂ ಬಹುತೇಕ ಖಚಿತ ಅಂತ ಅನಿಸ್ತದೆ. ಜಿಲ್ಲಾಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಜನ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ 2023ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರದಲ್ಲಿ ಬಂತು. ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಜಿಲ್ಲೆಯಲ್ಲಿ ಬರುವಂತ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವು ಯಾವ ವಿಷಯಕ್ಕೆ ಅವರು HD ರೇವಣ್ಣ ಅವರು ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇಲ್ಲ. ಅಗತ್ಯ ದಾಖಲಾತಿಗಳ ಜೊತೆಗೆ ಮಾಡಬೇಕು. ಜೊತೆಗೆ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮೇಲಧಿಕಾರಿಗಳ ಬಗ್ಗೆ ಮಾತಾಡೋದು ಅಕ್ಷಮ್ಯ ಅಪರಾಧ, ಕಾನೂನು ಬಾಹಿರ.
ಇವರು ಹಿರಿಯ ಶಾಸಕರಿದ್ದಾರೆ, ಫಸ್ಟ್ ಅದನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಅವ್ರು ಮಾಡ್ಬೇಕಾಗ್ತದೆ. ಈಗ ಸಾರ್ವಜನಿಕವಾಗಿ ಈಗ ಯಾವ್ದಾದ್ರು ನಾವು ಸರ್ಕಾರಿ ಸಭೆಯಲ್ಲಿ ಏಕಾಏಕಿ ಒಬ್ಬ ಅಧಿಕಾರಿಗಳ ಬಗ್ಗೆ ಮಾತಾಡೋದು ಕಾನೂನಲ್ಲೂ ಇಲ್ಲ, ಯಾವ ಸಂವಿಧಾನದಲ್ಲೂ ಇಲ್ಲ, ಯಾವ ಶಾಸಕಾಂಗ ಕಾರ್ಯಾಂಗದಲ್ಲೂ ಇಲ್ಲ. ಅದನ್ನ ತಿಳಿದು ಇವ್ರು ಮುಂದಕ್ಕೆ ಅಧಿಕಾರಿಗಳ ಬಗ್ಗೆ ಮಾತಾಡ್ಲಿ. ನನಗನ್ನಿಸ್ತಂಗೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನಾದ್ರು ಇದ್ದಿದ್ರೆ ಸಾರ್ವಜನಿಕರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರಂಗೆ ಮಾಧ್ಯಮದವರೇ ನಿಮ್ಗೆ ನಿಮ್ ಮುಂದೆ ಬಂದು ಕೇಳ್ಕೊಳ್ಳೋರು ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಹಿಂದೆನೂ ಸಹ ಅವರು ಕಳೆದ ಜಿಲ್ಲಾಧಿಕಾರಿಗಳ ಬಗ್ಗೆನೂ ಇದೇನೆ, ಈ ಜಿಲ್ಲಾಧಿಕಾರಿಗಳ ಬಗ್ಗೆನೂ ಅದೇನೆ. ಅದೇನಕ್ಕೆ ಅವರು ಅವರೇ ಮೈತ್ರಿಕೂಟದಲ್ಲಿರುವಂತಹ NDA ಸರ್ಕಾರ 33% ರಿಸರ್ವೇಷನ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರನು ನಮ್ಮ ಪಕ್ಷನೂ ಸೇರಿ 33% ಮಹಿಳೆಯರಿಗೆ ನಾವು ರಿಸರ್ವೇಷನ್ ಕೊಡಬೇಕು ದೇಶಾದ್ಯಂತ ಅಂತ. ಇವ್ರಿಗೆ ಯಾಕೆ ಮಹಿಳಾ ವಿರೋಧಿ ಅಂತ ಒಂದು ಕಾನ್ಸೆಪ್ಟ್ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರನ್ನೇ ನೀವು ಕೇಳಬೇಕಾಗ್ತದೆ. ಇಡೀ ದೇಶಾದ್ಯಂತ 33% ಕೊಡಬೇಕು ತಾಯಂದಿರಿಗೆ ಸೋದರಿಯರಿಗೆ ಅನ್ನೋದು ಸರ್ಕಾರದ ಮತ್ತೆ ಎಲ್ಲ ಪಕ್ಷಗಳ ಒಂದು ಮುಖ್ಯ ಉದ್ದೇಶ. ಆದ್ರೆ ಇವರು ಏಕೈಕ ಶಾಸಕ ಅನ್ಸುತ್ತೆ ಈ ತರ ಮಹಿಳಾಧಿಕಾರಿಗಳ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡೋದು. ನನಗೆ ಅಂದ್ಕೊಂಡಂಗೆ ಇಡೀ ರಾಜ್ಯಾದ್ಯಂತ ಏಕೈಕ ಶಾಸಕರು ಇಷ್ಟು ಯಾವಾಗಲೂ ಒಂದು ಅಧಿಕಾರಿಗಳ ಬಗ್ಗೆ ಟಾರ್ಗೆಟ್ ಮಾಡೋದು. ಕಳೆದ ಜಿಲ್ಲಾಧಿಕಾರಿಗಳು ಮಹಿಳೆ ಇದ್ರು, ಅವ್ರ ಬಗ್ಗೆನೂ ಇದೇ ರೀತಿ ಇಲ್ಲದ ಸಲ್ಲದ ಆರೋಪ. ಈಗ ಇವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಇವ್ರ ಬಗ್ಗೆನೂ ಇಲ್ಲದ ಸಲ್ಲದ ಆರೋಪ ಅಂದ್ರೆ ನೀವು ಪ್ರಶ್ನೆ ಮಾಡಬೇಕು. ಮಾಧ್ಯಮದವರು ಇದ್ರ ಬಗ್ಗೆ ಸಾರ್ವಜನಿಕರು ಅವಲೋಕನ ಮಾಡಬೇಕು, ಏನಕ್ಕೆ ಈ ರೀತಿ ಆಗ್ತಿದೆ ಅನ್ನೋದು. ಮುಂದಿನ ದಿನಗಳಲ್ಲಿ ಈಗ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆ ಈಗ ಅರಣ್ಯ ಒತ್ತುವರಿ ಬಗ್ಗೆ ನಿರಂತರ ನೋಟಿಸ್ ಕೊಡ್ತಿದ್ದಾರೆ, ಕೆಲವು ಕಡೆ ತೆರವು ಮಾಡ್ತಿದ್ದಾರೆ. ಅದು ಸಮಸ್ಯೆ ಏನಾಗಿದೆ, ಲೋಕಾಯುಕ್ತದಿಂದ ರಿಮ್ಯಾಂಡ್ ಕೇಸ್ ಇರ್ತವೆ. ಹಾಗಾಗಿ ಎಲ್ಲೆಲ್ಲಿ ಎಂಕ್ರೋಚ್ಮೆಂಟ್ ಇದೆ ಅದನ್ನ ಎವಿಕ್ಷನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲಿ ನಾನು DCF ಅವ್ರಿಗೆ ಒಂದು ಅವ್ರಿಗೆ ಮನವಿಯನ್ನ ಮಾಡ್ಕೊಂಡಿದ್ದೀನಿ, ಬೆಳಗ್ಗೆನೂ ಮಾತಾಡಿದ್ದೀನಿ. ಎಲ್ಲಿ ರೈತರ ಎಂಜಾಯ್ಮೆಂಟ್ ಅಲ್ಲಿ ಇದ್ದಾರೆ ಅವ್ರಿಗೆ ಅವಕಾಶ ಕೊಡಿ, ಅವ್ರಿಗೆ ಯಾವ್ದಾರು ಅಗತ್ಯ ದಾಖಲಾತಿಗಳಿದ್ದಾವೆ ತರಿಸ್ಕೊಳ್ಳಿ. ಆಮೇಲೆ ಜಾಯಿಂಟ್ ಇನ್ಸ್ಪೆಕ್ಷನ್ಗೆ, ಜಾಯಿಂಟ್ ಸರ್ವೆಗೆ ನಾನು ಜಿಲ್ಲಾಧಿಕಾರಿಗಳೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಒಂದು ಜಾಯಿಂಟ್ ಸರ್ವೆಗೆ ಹಾಕೋಣ. ಅದಾದ್ಮೇಲೆ ನೀವು ಎವಿಕ್ಷನ್ ಮಾಡಿ. ಎಲ್ಲಿ ನಿಮ್ದೇ ಆದಂತಹ ಅರಣ್ಯ ರೀತಿ ಕಾಣುವಂತಹ ಪ್ರದೇಶಗಳನ್ನ ನೀವು ನಿಮ್ಮ ಸ್ವತ್ತಿಗೆ ತಗೊಳ್ಳಿ. ಎಲ್ಲಿ ಬೆಟ್ಟ ಗುಡ್ಡಗಳು ಇದಾವೆ ಅಂಥದನ್ನ ತಗೊಳ್ಳಿ. ಮತ್ತೆ ಯಾರು ವರ್ಷಾನ್ಗಟ್ಲೆಯಿಂದ ರೈತರುಗಳು ಅವರು ಎಂಜಾಯ್ಮೆಂಟ್ ಅಲ್ಲಿ ಇದ್ದಾರೆ, ಯಾರು ಅನುಭವಿಸ್ತಾ ಇದ್ದಾರೆ, ಅನುಭವದಲ್ಲಿದ್ದಾರೆ, ಅಂಥವ್ರನ್ನ ಮಾಡಬೇಡಿ ಅಂತ ಹೇಳಿದ್ನಿ. ಅವರು ಜಾಯಿಂಟ್ ಸರ್ವೆ ಆದಮೇಲೆ ಇದು ಮಾಡು ಅಂತ ಹೇಳಿದ್ರು. ಈಗಾಗಲೇ ಸುಮಾರು ಕಡೆ ಜಾಯಿಂಟ್ ಸರ್ವೆ ಶುರುವಾಗಿದೆ. ಎಲ್ಲೆಲ್ಲಿ ಈಗ ಲೋಕಾಯುಕ್ತಕ್ಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅರ್ಜಿಗಳು ಹೋಗಿದೆ, ಎಲ್ಲ ಕಡೆ ಲೋಕಾಯುಕ್ತ ರಿಮ್ಯಾಂಡ್ ಮಾಡಿದೆ ಇಲಾಖೆಗೆ. ಅಂತ ಕಡೆ ಎಲ್ಲ ಇವರು ಇವಿಕ್ಷನ್ ಮಾಡಿದ್ದಾರೆ. ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾರ ರೈತರು ಗಾಬರಿಗೊಳಗಾಗೋದು ಬೇಡ. ಅವರ ಅಗತ್ಯ ದಾಖಲೆಗೆ ಏನು 1998ರಲ್ಲಿ ಅವರು ಬಗರುಕುಂಗೆ ಅರ್ಜಿ ಹಾಕೊಂಡಿದ್ರೆ, 2018ರಲ್ಲೂ 16, 17 ಆ ಟೈಮಲ್ಲಿ ಏನಾದ್ರು ಅರ್ಜಿ ಹಾಕೊಂಡಿದ್ರೆ ಅವ್ರಿಗೆ ತೋರಿಸ್ಲಿ. ಅವಾಗ ತೋರಿಸಿದಾಗ ಅಗತ್ಯ ದಾಖಲಾತಿಗಳು ಇದ್ರೆ ಖಂಡಿತವಾಗಿ ಯಾವ ರೀತಿ ತೊಂದರೆ ಆಗಲ್ಲ. ಈಗ ಹಾಗಂದ್ಬಿಟ್ಟು ಅರಣ್ಯನೂ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಪರಿಸರ ಇದ್ರಷ್ಟೇ ನಾವು ಇರ್ಲಿಕ್ಕೆ ಸಾಧ್ಯ. ಅರಣ್ಯ ಉಳಿಸೋದು, ಪರಿಸರ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಹೊಸದಾಗಿ ಅರಣ್ಯನ ಉತ್ಕೊಳ್ಳೋದು, ಹೊಸದಾಗಿ ಮಾಡೋದು ಅದು ಅಕ್ಷಮ್ಯ ಅಪರಾಧ. ನಾನು ಸಂಸದನಾಗಿ ಮಾತಾಡ್ತಾ ಇಲ್ಲ, ಸಾರ್ವಜನಿಕನಾಗಿ ಮಾತಾಡ್ತಾ ಇದ್ದೀನಿ. ಸುಮಾರು ವರ್ಷದಿಂದ ರೈತರು ಅಲ್ಲಿ ಬೇಸಾಯವನ್ನ ಮಾಡ್ತಿದ್ದಾರೆ. ಈ ವಿಷಯದಲ್ಲಿ ನಾನು ರೈತರ ಪರನೇ ಇರಬೇಕಾಗ್ತದೆ. ಯಾಕಂತೇಳಿ ನಾವು ರೈತ ಕುಟುಂಬದಿಂದ ಬಂದಿದ್ದಾಗ ಜಮೀನನ್ನ ಸಮತಟ್ಟು ಮಾಡಿ ಜಮೀನಲ್ಲಿ ಇವತ್ತು ಬೆಳೆ ತಗೊಂಡು ಫಲನ ಕೈಗೆ ತಗೊಳ್ಳೋಷ್ಟೊತ್ತಿಗೆ ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ರೈತರು ಅನುಭವಿಸಿರೋರಿಗೆ ಗೊತ್ತು. ಹಾಗಾಗಿ ಇದನ್ನ ನಾನು ಸಹ DCF ಅವ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಕಳೆದ 15 ದಿವಸದಲ್ಲೇ ಮಾತಾಡಿದೆ. ಇದು ಜಾಯಿಂಟ್ ಸರ್ವೆ ಆಗಲಿ, ಜಾಯಿಂಟ್ ಸರ್ವೆಲಿ ಎಲ್ಲೂ ಇವ್ರು ಫಾರೆಸ್ಟ್ ಕಡಿಮೆ ಸಿಗ್ತಾ ಇದೆ RTCಲಿ ಅದನ್ನ ಹುಡುಕೊಡಿ. ಅದು ಬಯೋಫ್ಯೂಯಲ್ ಪಾರ್ಕ್ ಅಲ್ಲಿ ಇದೆಯೋ ಇಲ್ಲ ಇವರು ಏನ್ ಹೇಳ್ತಾರೆ ನಕ್ಸಲ್ ಅಲ್ಲಿದೆಯಾ ಅಂತ. ಹಾಗಾಗಿ ಅದು ಜಾಯಿಂಟ್ ಸರ್ವೆ ನಡೀತಾ ಇದೆ. ಅಂತಿಮ ಜಾಯಿಂಟ್ ಸರ್ವೆ ರಿಪೋರ್ಟ್ ಬಂದ ನಂತರ ಇದು ಗೊತ್ತಾಗ್ತದೆ ಏನಾಗಿದೆ ಅಂತ. ರೈತರು ಆತಂಕ ಪಡೋದು ಬೇಡ. ಯಾಕಂತ ಹೇಳಿದ್ರೆ ಇದು ಫಾರೆಸ್ಟ್ ಅಂತ RTCಲಿ ಇದೆ. ಆದ್ರೆ ಇವ್ರು ಫಾರೆಸ್ಟ್ ಜಾಗ ಎಲ್ಲಿದೆ ಅಂತ ಗುರುತಿಸುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಆದ್ರೆ ಇದು ಫಾರೆಸ್ಟ್ ಅಂತಾನೆ ಏನಾದ್ರು ಇವರು ರೈತರಿರುವ ಜಾಗ ಅಂತ ಬಂದ್ರೆ ಮುಂದಿನದ್ರಲ್ಲಿ ಏನ್ ಕ್ರಮ ತಗೋಬೇಕು, ಸರ್ಕಾರದ ಮಟ್ಟದಲ್ಲಿ ಏನ್ ಚರ್ಚೆ ಮಾಡಿ ಏನ್ ಮಾಡ್ಬೋದು ಮಾಡುವಂತ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಜಿಲ್ಲೆಯಲ್ಲಿ ಎಲ್ಲಿ ರೈತರು ಈಗಲ್ಲ, ಸುಮಾರು ತಲತಲಾಂತರದಿಂದ ರೈತರು ಉತ್ಕೊಂಡು ಬಂದಿರುವಂತಹ ಜಮೀನಿಗೆ ತೊಂದರೆ ಕೊಡಬೇಡಿ ಅಂತ ನಾನು DCF ಅವ್ರಿಗೆ ಹೇಳಿದ್ದೀನಿ. ಅದು ಬಿಟ್ಬಿಟ್ಟು ಹೊಸದಾಗಿ ಏನಾದ್ರು ಮಾಡಕ್ ಹೋದ್ರೆ ಖಂಡಿತವಾಗಿ ಅದು ಅಪರಾಧ, ಅವ್ರಿಗೆ ಶಿಕ್ಷೆ ಆಗ್ತದೆ. ಹೊಸದಾಗಿ ಫಾರೆಸ್ಟ್ ನ ಕಡಿದು ನಾವು ಜಮೀನ್ ಮಾಡ್ಕೊಂತೀವಿ ಅಂತಂದ್ರೆ ಅದು ಅಪರಾಧ. ಯಾರು ಒಂದು 50-60 ವರ್ಷದಿಂದ ಜಮೀನ್ ಎಂಜಾಯ್ಮೆಂಟ್ ಅಲ್ಲಿ ಇದ್ದು ಅವ್ರಿಗೆ ಯಾವುದೇ ದಾಖಲಾತಿ ಇಲ್ಲದೆ ಇದ್ರೆ ಜಮೀನ್ ಇಟ್ಕೊಂಡು ಅಲ್ಲಿ ಮರ ಗಿಡ ಬೆಳೆಸ್ಕೊಂಡು ತೆಂಗಿನ ಮರ, ಅಡಿಕೆ, ಗಾಢ ಮರಗಳು ಬೆಳೆಸ್ಕೊಂಡಿದ್ದಾರೆ ಅಂತವ್ರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ಜಾಯಿಂಟ್ ಸರ್ವೆ ಆದ್ಮೇಲೆ ಗೊತ್ತಾಗ್ತದೆ. ಜಾಯಿಂಟ್ ಸರ್ವೆ ಏನಾದ್ರು ಇದು ಫಾರೆಸ್ಟ್ ಅಂತಾನೆ ಬಂದ್ರೆ ಅದು ಕಾನೂನು ಪ್ರಕಾರ ಖಂಡಿತವಾಗಿ ಅದು ಅಪರಾಧ. ಕಾನೂನಲ್ಲಿ ಏನಿದೆ ಅದು ಮಾಡ್ಬೋದು. ಸಂಬಂಧಪಟ್ಟಂಗೆ ಐದಳ್ಳ ಕಾವಲು ವಿಚಾರ ಐದಳ್ಳ ಇವತ್ತು ಇಲ್ಲ, ಇವತ್ತು
ಮಳೆ ಬಂದ್ರೆ ನೀರು ಅಲ್ಲ, ಇವತ್ತು ಜಿಲ್ಲಾಧಿಕಾರಿಗಳು ಅದೇ ವಿಷಯಕ್ಕೋಸ್ಕರ ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ. ಬೆಳಗ್ಗೆ ಅದನ್ನ ಮಾತಾಡಿದ್ವಿ. ಐದಳದ ಏನಾಗಿದೆ ಇದು ಅದ್ರ ಬಗ್ಗೆ ಸಭೆಗೋಸ್ಕರ ಬೆಂಗಳೂರಿಗೆ ಹೋಗಿದ್ದಾರೆ. ಅತ್ಯಂತ ಬೇಗವಾಗಿ ಈ ಕಾಮಗಾರಿ ಪೂರ್ಣಗೊಳಿಸಿ ನೀರು ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಈ ಸಲನು ಮಳೆ ಆದ್ರೆ ಮತ್ತೆ ಇದಕ್ಕೆ ಹೋಗಿ ಸೇರ್ತದೆ ನೀರು ವಾಣಿ ವಿಲಾಸ್ ಕೆರೆಗೆ. ಅದು ಯಾರಿಗೂ ಅನುಪಯುಕ್ತ ಆಗ್ತದೆ. ಹಾಗಾಗಿ ಅದನ್ನು ಸಹ ನಾವು ಇವತ್ತು ಬೆಂಗಳೂರು ಸಭೆಗೋಸ್ಕರ ಇವತ್ತು ಹೋಗಿದ್ದಾರೆ. ನೋಡೋಣ ಅಲ್ಲಿ ಏನಾಗ್ತದೆ ಚರ್ಚೆ ಆಗಿ ಇವತ್ತು ಜಿಲ್ಲಾಧಿಕಾರಿ ಕೊಟ್ಟಾಗಿದೆ ಸರ್ ಪರ್ಯಾಯ ಭೂಮಿ ಹಳೆ ಜಿಲ್ಲಾಧಿಕಾರಿಗಳಿದ್ದಾಗಲೇ ಕೊಟ್ಟಾಗಿದೆ. ಭೂಮಿ ವಿಷಯದಲ್ಲಿ ಏನು ಸಮಸ್ಯೆಗಳಿಲ್ಲ. ಫಾರೆಸ್ಟ್ NOCನೂ ಸಹ ಈಗಾಗಲೇ ಏನು ಸ್ಟೇಜ್ 1ಗೆ ಸಹ ಸೆಂಟ್ರಲ್ ಫಾರೆಸ್ಟ್ NOCಗೂ ಸಹ ಏನೇನು ಕಾಂಪ್ಲೇಂಟ್ಸ್ ಕೊಟ್ಟಿದ್ರು ಅದನ್ನ ನಮ್ಮ ಹಾಸನ DCF ಅವರು ಕೊಟ್ಟಿದ್ದಾರೆ. ಯಾವ ರೀತಿ ಕಾಮಗಾರಿ ಚುರುಕಾಗುವಂಥ ಕೆಲಸವನ್ನ ಮಾಡಬೇಕು, ಅದನ್ನ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.